ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ಭಗವದ್ಗೀತಾ 9ನೇ ಅಧ್ಯಾಯ 20ನೆಯ ಶ್ಲೋಕ. ತ್ರೈವಿದ್ಯಾ ಮಾಂ ಸೋಮಪಾಹ ಪೂತಪಾಪ ಯಜ್ಞರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಸ್ನಂತಿ ದಿವಿ ದೇವ ಭೋಗಾನ್. ತ್ರೈವಿದ್ಯಾ ಮಾಂ ಸೋಮಪಾಹ ಪೂತಪಾಪಾಹ. ತ್ರೈವಿದ್ಯಾ ಅಂತಂದ್ರೆ ಮೂರು ವೇದಗಳು ಎಂಬ ಅರ್ಥ. ಮೂರು ವೇದಗಳನ್ನ ಅರ್ಥ ಮಾಡಿಕೊಂಡವರು, ತಿಳಿದುಕೊಂಡವರು ಸೋಮರಸವನ್ನ ಪಾನ ಮಾಡುತ್ತಾರೆ. ಅವರು ಪಾಪವನ್ನು ಕಳೆದುಕೊಳ್ಳುತ್ತಾರೆ. ಮತ್ತೆ ಯಜ್ಞಗಳಿಂದ ನನ್ನನ್ನು ಪೂಜಿಸುತ್ತಾ ಸ್ವರ್ಗದ ಸುಖವನ್ನು ಅನುಭವಿಸುತ್ತಾರೆ. ಅವರು ಪುಣ್ಯವನ್ನು ಹೊಂದಿ ಸ್ವರ್ಗಲೋಕವನ್ನು ಅನುಭವಿಸಿ, ಸ್ವರ್ಗ ಸುಖವನ್ನು ಅನುಭವಿಸಿ ಮತ್ತೆ ಈ ಲೋಕಕ್ಕೆ ತಿರುಗಿ ಬರುತ್ತಾರೆ ಅರ್ಜುನ. ಇಲ್ಲಿ ಮೂರು ವಿಷಯಗಳನ್ನು ಹೇಳೋದು ಮುಖ್ಯವಾಗಿರ್ತಕ್ಕಂಥ ವೇದಗಳು. ತ್ರೈವಿದ್ಯಾ ಅಂತಂದರೆ ಮೂರು ವೇದಗಳು. ಮೂರು ವೇದಗಳನ್ನು ತಿಳಿದವರು. ಆತನಿಗೆ ಒಂದು ವೇದ ಗೊತ್ತಿದೆ, ಒಂದು ಮಂತ್ರ ಗೊತ್ತಿದೆ, ಒಂದು ಶಾಖೆ ಗೊತ್ತಿದೆ ಅಂತಂದ್ರೆ ಇಲ್ಲ. ಮೂರು ವೇದಗಳು, ಸಾಮವೇದ, ಯಜುರ್ವೇದ, ಅಥರ್ವವೇದಕ್ಕಿಂತಲೂ ಕೂಡ ಸಾಮವೇದ, ಋಗ್ವೇದ, ಯಜುರ್ವೇದ ಅನ್ನುವಂಥದ್ದು ಪ್ರಸಿದ್ಧವಾಗಿರ್ತಕ್ಕಂಥ ಈ ಮೂರು ವೇದಗಳನ್ನು ತಿಳಿದಿರಬೇಕು. ಈ ಮೂರು ವೇದಗಳನ್ನು ಶಾಖಾ ಸಹಿತವಾಗಿ, ಸೂತ್ರ ಸಹಿತವಾಗಿ, ಗೋತ್ರ ಸಹಿತವಾಗಿ ಅಧ್ಯಯನ ಮಾಡಿದವರಾಗಿ ಯಜ್ಞಯಾಗಗಳನ್ನು ಮಾಡಿ, ಹೋಮ ಜಪ ತಪಗಳನ್ನು ಮಾಡಿ ಅಲ್ಲಿಂದ ಸೋಮರಸ ಅನ್ನುವುದನ್ನ ಪಾನ ಮಾಡ್ತಾರೆ ಅಂತ. ಸೋಮರಸ ಅಂತಂದ್ರೆ ಉತ್ತಮವಾಗಿರ್ತಕ್ಕಂಥ ಇದೊಂದು ಲೌಕಿಕವಾಗಿ ತಂಪು ಪಾನೀಯಕ್ಕೂ ಕೂಡ ಸೋಮರಸ ಅಂತ ಕರೆಯುವುದು. ಇನ್ನು ಯಜ್ಞ ಕಾರ್ಯಗಳಲ್ಲಿ ಮಾಡುವಂಥ, ಈಗ ನಾವು ಉದಾಹರಣೆಗೆ ಹೇಳಬೇಕು ಅಂತಾದರೆ ಪಂಚಾಮೃತ ಅಭಿಷೇಕ ಅಂತ ಮಾಡ್ತೇವೆ. ಆ ಪಂಚಾಮೃತ ಅಭಿಷೇಕವನ್ನು ಕೂಡ ಸೋಮರಸ, ಸೋಮಪಾನ ಅಂತ ಹೇಳಬಹುದು, ಸೋಮಪಾಹ ಅಂತ ಕರೆಯಬಹುದು. ಅದರಲ್ಲಿ ನಾಲ್ಕಾರು ರೀತಿಯಾಗಿರ್ತಕ್ಕಂಥ ಪದಾರ್ಥಗಳನ್ನು ಹಾಕಿ ಅದನ್ನು ರಸವನ್ನಾಗಿ ಮಾಡಿ ಯಜ್ಞ ಮುಗಿದ ನಂತರ ಅದನ್ನು ಪಾನ ಮಾಡುವುದು ಪ್ರಸಾದ ರೂಪದಿಂದ. ಅದು ಸೋಮಪಾಹ ಅಂತ ಹೇಳಿಕೊಳ್ಳುತ್ತೆ. ಇನ್ನೊಂದು ರೀತಿಯಾಗಿರುವಂಥದ್ದು ಸೋಮ ಅನ್ನುವಂಥದ್ದು ಒಂದು ಬಳ್ಳಿ. ಆ ಸೋಮದ ರಸದ ಬಳ್ಳಿಯನ್ನ ತಂದು ಅದನ್ನು ರಸ ಮಾಡಿ ಪಾನ ಮಾಡುವುದು ಸೋಮರಸ, ಸೋಮಪಾಹ ಅಂತ ಹೇಳಿಕೊಳ್ಳುತ್ತೆ. ಈ ರೀತಿ ಸೋಮರಸವನ್ನು ಕುಡಿದು ಸೋಮಪಾನವನ್ನು ಮಾಡಿದವರಾಗಿ ಅವರು ಅದರಿಂದಲೇ ಸ್ವರ್ಗ ಮಾರ್ಗವನ್ನು ಹಿಡಿದು, ಸ್ವರ್ಗಲೋಕದ ಮಾರ್ಗವನ್ನು ಹಿಡಿದು ಸ್ವರ್ಗಲೋಕವನ್ನು ಸೇರುತ್ತಾರೆ. ಸ್ವರ್ಗಲೋಕದ ಸುಖವನ್ನು ಅನುಭವಿಸಿ ತೇ ಪುಣ್ಯಮಾಸಾದ್ಯ, ಅವರು ಆ ಸ್ವರ್ಗದ ಪುಣ್ಯದ ಸುಖವನ್ನು ಅನುಭವಿಸಿ, ಆಸಾಧ್ಯ ಅನುಭವಿಸಿ ಆದಮೇಲೆ ಅದು ನಂತರ ಮುಗಿದ ಮೇಲೆ ಮುಂದೆ ಅವರು ತಿರುಗಿ ಬರುತ್ತಾರೆ. ಅಲ್ಲಿ ಅಸ್ನಂತಿ ದಿವ್ಯ ಭೋಗಾನ್, ಅಲ್ಲಿ ಇರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಬೆಳಕುಗಳನ್ನ, ಸುಖಗಳನ್ನ, ಸಂತೋಷಗಳನ್ನು ಎಲ್ಲವನ್ನು ನೋಡ್ತಾರ, ಅನುಭವಿಸ್ತಾರ. ಆ ಸುಖ ಎಲ್ಲವುಗಳನ್ನು ಅನುಭವಿಸಿ ಆದ್ಮೇಲೆ ಅಲ್ಲಿಂದ ಮತ್ತೆ ಅವರು ಏನ್ ಮಾಡ್ತಾರ, ಈ ಭೂಲೋಕಕ್ಕೆ ಬರುತ್ತಾರೆ. ಅಸ್ನಂತಿ ಗಚ್ಚಾನ್ ದಿವ್ಯ ಭೋಗಾನ್, ಆ ಸುಖಗಳನ್ನು ಅನುಭವಿಸಿ ಆದರೂ ಮತ್ತೆ ಈ ಲೋಕಕ್ಕೆ ತಿರುಗಿ ಬರುತ್ತಾರೆ. ಆದರೆ ಅವರು ಪಾಪವನ್ನು ಕಳೆದುಕೊಂಡವರಾಗಿ ಪುಣ್ಯವನ್ನು ಪಡೆದುಕೊಂಡವರಾಗಿ
ಸುಖಲೋಕಗಳನ್ನು ಅನುಭವಿಸಿದವರಾಗಿ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ, ಉತ್ತಮವಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಪಡೆಯುತ್ತಾರೆ. ಇಲ್ಲಿ ಬಂದು ಆದರೂ ಕೂಡ ಅವರು ಮತ್ತೆ ಉತ್ತಮವಾಗಿರ್ತಕ್ಕಂಥ ಗತಿಗಳನ್ನು, ಉತ್ತಮವಾಗಿರ್ತಕ್ಕಂಥ ಜನ್ಮಗಳನ್ನು, ಉತ್ತಮವಾಗಿರ್ತಕ್ಕಂಥ ಸ್ಥಾನಮಾನಗಳನ್ನು ಹೊಂದುತ್ತಾರೆ ಅರ್ಜುನ. ಹಾಗಾಗಿ ಈ ತ್ರೈವಿದ್ಯೆಯನ್ನು ಅಧ್ಯಯನ ಮಾಡಿ ಯಜ್ಞಯಾಗಗಳನ್ನು ಮಾಡಿ ಸೋಮರಸವನ್ನು ಪಾನ ಮಾಡುವುದು ಈ ಒಂದು ಸುಖಲೋಕದ ದಾರಿಯಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳ್ತಾ ಇದೆ. ಹಾಗಾಗಿ ಸಾತ್ವಿಕರು, ಸಜ್ಜನರು ಈಗಲೂ ಕೂಡ ಈ ಒಂದು ಯಜ್ಞಯಾಗಗಳನ್ನು ಮಾಡಿ ನಂತರ ಆ ಅಮೃತವನ್ನು ಪಾನ ಮಾಡಬೇಕು, ಪ್ರಸಾದವನ್ನು ಪಾನ ಮಾಡಬೇಕು. ಯಾವುದೇ ಒಂದು ಕಾರ್ಯದಲ್ಲಿ ಯಜ್ಞ ಆದ ಮೇಲೆ ಯಾವುದೋ ಒಂದು ಜ್ಞಾನ ಸಪ್ತಾಹ ಆಗಲಿ, ಯಾವುದೋ ಒಂದು ಉತ್ತಮ ಕಾರ್ಯ ಸತ್ಕಾರ್ಯ ನಡೆದ ಮೇಲೆ ಪ್ರಸಾದ ತಗೊಂಡು ಹೋಗಬೇಕು ಅನ್ನುವಂಥದ್ದು ರೂಢಿಯಲ್ಲಿ ತುಂಬ ಬಲವಾಗಿರ್ತಕ್ಕಂಥ ಆಶಯ. ಹೀಗೆ ಇದನ್ನು ಮಾಡುವುದರಿಂದ ಜನರು ಸುಖಿ ಆಗ್ತಾರೆ ಅನ್ನುವಂಥ ಅಭಿಪ್ರಾಯವನ್ನು ಇಲ್ಲಿ ಹೇಳಿದೆ. ಹರಿ ಓಂ ತತ್ಸತ್.